ಅಂದ್ರೆ ಈಗ ಇವರಿಬ್ಬರ ನಡುವಿನ ಜಗಳ ಏನಿದೆ ಡಿ ಕೆ ಶಿವಕುಮಾರ್ ಹಾಗೆ ಈ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಜಗಳ ಇಂದು ನಿನ್ನೆದಲ್ಲ ಸಾಕಷ್ಟು ವರ್ಷಗಳಿಂದ ಇದೆ. ಅಕಸ್ಮಾತ್ ಇವರಲ್ಲಿ ಮುನಿಸು ಮನಸ್ತಾಪಗಳು ಎದುರಾಗ್ತಾ ಇದೆ. ಅದು ಸಮುದಾಯವಾರು ಜಾತಿವಾರು ಲೆಕ್ಕಾಚಾರ ಅಂತ ಬಂದಾಗ ಏನು ಆದಿಚುಂಚನಗಿರಿಯ ಸ್ವಾಮಿಗಳ ಎಂಟ್ರಿ ಆಗುತ್ತೆ. ಅಂದಿನಿಂದಲೂ ಕೂಡ ಅವರ ಮನಸ್ತಾಪಗಳನ್ನ ಸರಿ ಮಾಡೋದಕ್ಕೋ ಅಥವಾ ಕಾಂಪ್ರಮೈಸ್ ಮಾಡೋದಕ್ಕೋ ಈ ತರ ಈಗ ಸದ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಸಹ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಕೋರಿದ್ದಾರೆ. ಏನಾಗಬಹುದು? ಅವರ ಎಂಟ್ರಿ ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಥವಾ ಹೇಗೆ? ನನಗೊಂದು ಡೌಟ್ ಏನಂದ್ರೆ, ಈ ಎರಡು ಕುಟುಂಬದ್ದು ಆಸ್ತಿ ಗಲಾಟೆ ಅಲ್ವಲ್ಲ ಇದು. ದೇವೇಗೌಡರದು ಮತ್ತೆ ಡಿ ಕೆ ಶಿವಕುಮಾರ್ ಏನೋ ದಾಯಾದಿಗಳು, ಅಣ್ಣ ತಮ್ಮನ ಮಕ್ಕಳು, ಅವರಿಬ್ಬರ ಮಧ್ಯದಲ್ಲಿ ಏನೋ ಜಗಳ ಬಂದ್ಬಿಟ್ಟಿದೆ, ಈ ಆಸ್ತಿ ನಂದು ಈ ಆಸ್ತಿ ನಿಂದು ಅಂತ ಹೇಳಿ ಅದಕ್ಕೆ ಯಾರೋ ಸ್ವಾಮೀಜಿ ಎಂಟ್ರಿ ಆಗ್ಬಿಟ್ಟು ಅದನ್ನ ಶಮನ ಮಾಡ್ತೀನಿ ಅನ್ನುವಂಥದ್ದಲ್ಲ. ಸಾರ್ವಜನಿಕ ವಿಚಾರ ಇದು. ಅಂದ್ರೆ ದೇವೇಗೌಡರಿಗೆ ಅಂದ್ರೆ ದೇವೇಗೌಡರ ಫ್ಯಾಮಿಲಿಗೆ ಡಿ ಕೆ ಶಿವಕುಮಾರ್ಗೆ ಕಾಂಪ್ರಮೈಸ್ ಮಾಡಿಬಿಟ್ರೆ ರೈತರ ಸಮಸ್ಯೆ ಬಗೆಹರಿದ್ ಬಿಡುತ್ತಾ? ರೈತರ ಸಮಸ್ಯೆಗೆ ಪರಿಹಾರ ಏನು ಅಲ್ವಾ? ನಮ್ಮ ದೇಶದ ಮತ್ತೊಂದು ದೊಡ್ಡ ದುರಂತ ಅಂದ್ರೆ ಏನಂದ್ರೆ ನಿಶ್ಚಿತ ಈ ರಾಜಕಾರಣ ಮಾಡುವಂಥವ್ರು ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡ್ರಪ್ಪ, ಪ್ರಮಾಣವಚನ ಸ್ವೀಕರಿಸ್ರಿ ಅಂದ್ರೆ ಆ ಜೈನ್ ಹತ್ರ ಹೋದ್ವಿ, ಆ ಸ್ವಾಮೀಜಿನ ಕರೆಸಿದ್ವಿ, 50 ಜನ ಧರ್ಮ ಗುರುಗಳ ಈ ಸಮಕ್ಷಮದಲ್ಲಿ ಪ್ರಮಾಣ ವಚನ. ಧರ್ಮದ ಕೆಲಸನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನೀವು ಕಾವ್ಯ ಹಾಕೊಂಡು ಧಾರ್ಮಿಕ ಕೆಲಸ ಮಾಡ್ರಪ್ಪ ಅಂತ ಸ್ವಾಮೀಜಿಗಳನ್ನು ಕೂಡಿಸಿದ್ರೆ ಅವ್ರು ರಾಜಕಾರಣ ಮಾಡಕ್ ಬರ್ತಾರೆ. ಇದು ನಮ್ಮ ದೇಶದ ದುರಂತ. ಯಾವಾಗ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೋ, ಯಾವಾಗ ಸ್ವಾಮೀಜಿಗಳು ಧರ್ಮದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಅಲ್ಲಿಂದ ನಮ್ಮ ದೇಶ ಏನೋ ಸ್ವಲ್ಪ ಅಭಿವೃದ್ಧಿ ಪಥದತ್ತ ಹೋಗ್ಬೋದು ಅನ್ಸುತ್ತೆ. ಹಂಗಾಗಿ ಇದು ಇದ್ದಿದೆ. ಇದು ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ರಾಜಕಾರಣಿಗಳು ಸ್ವಾಮೀಜಿ ಕೇಳೋದು, ಸ್ವಾಮೀಜಿಗಳು ರಾಜಕಾರಣಿಗಳನ್ನು ಕೇಳೋದು, ಇದು ಇದ್ದಿದೆ. ಹಂಗಾಗಿ ಸ್ವಾಮೀಜಿ ಅವ್ರನ್ನ ಕರೆದು ಬಿಡದಿ ವಿಚಾರಕ್ಕೆ ನಾವು ಪರಿಹಾರ ಹುಡುಕ್ತೀವಿ ಅಂತ ಯಾರಾದರೂ ಇವರಿಬ್ಬರು ಅಂದ್ಕೊಂಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ಅವರು ರೈತರ ವಿಚಾರಕ್ಕೆ, ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಂದ್ರೆ ರೈತರಿಗೆ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದನ್ನು ಏನಾದರೂ ಇವರು ಒಂದು ತಜ್ಞರ ಸಮಿತಿಯನ್ನು ನೇಮಿಸಿ ಜಮೀನಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸಿ ಅವರಿಗೆ ವೈಜ್ಞಾನಿಕವಾಗಿ ಪರಿಹಾರ ಕೊಟ್ಟಾಗ ಮಾತ್ರ ಆ ರೈತರ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಸ್ವಾಮೀಜಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಕನ್ವಿನ್ಸ್ ಮಾಡಿಸಿದ್ರೆ ಅದು ಪರಿಹಾರ ಸಿಗಲ್ಲ ಅನ್ಸುತ್ತೆ ನಿಶ್ಚಿತ. ಮತ್ತೆ ನೀವು ಹೇಳ್ತಾ ಇದ್ರಿ ಇದು ಕುಟುಂಬದ ಜಗಳ ಅಲ್ಲ, ಸಾರ್ವಜನಿಕವಾಗಿರುವಂತಹದ್ದು ಅಂತ ಹೇಳಿ. ಒಂದ್ ಕಡೆ ಸ್ವಾಮೀಜಿ ಎಂಟ್ರಿ, ಅದ್ರ ಜೊತೆಗೆ ಇವರಿಬ್ರು ಕೂಡ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ನಾವು ಚರ್ಚೆಗೆ ರೆಡಿ ಆಗಿದ್ದೀವಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಪತ್ರ ಕೂಡ ಬರೆದಿದ್ರು ಕುಮಾರಸ್ವಾಮಿ ಅವ್ರಿಗೆ, ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ಆದ್ರೆ ಕುಮಾರಸ್ವಾಮಿ ಅವರು ವಿಧಾನಸೌಧ ಬೇಡ ಅಂತ ಹೇಳ್ತಿದ್ದಾರೆ, ಬಿಡದಿಗೆ ಬನ್ನಿ ಅಂತ ಹೇಳಿ ಈತ ಸವಾಲನ್ನ ಕೂಡ ಹಾಕಿದ್ದಾರೆ. ಇದು ಏನಂದ್ರೆ ಒಂಥರ ಈ ಕಡೆ ಹಗ್ಗನು ಏನೋ ಹಾವುನು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಲೆಕ್ಕ ಅವ್ರದ್ದು. ಬನ್ನಿ ಮಾತಾಡೋಣ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಓಕೆ, ಎಲ್ಲಿಗೆ ಬರ್ಬೇಕು? ಇಬ್ರು ಮಾತಾಡಕ್ಕೆ ರೆಡಿ ಇದ್ರೆ ಇವರು ಅವ್ರ ಕರ್ದಲ್ಲಾದ್ರೂ ಹೋಗ್ಬೇಕಿಲ್ಲ, ಅವ್ರು ಇವ್ರ ಕರ್ದಲ್ಲಾದ್ರೂ ಬರ್ಬೇಕು. ಇಲ್ವಾ? ಎಲ್ಲೋ ಮಿಡ್ಲಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಬೇಕು. ವಿಧಾನಸೌಧಕ್ಕೆ ಬನ್ನಿ ಅಂತ ಇವ್ರು ಹೇಳೋದು, ವಿಧಾನಸೌಧಕ್ಕೆ ಬೇಡ ಬಿಡದಿಗೆ ಬನ್ನಿ ಅಂತ ಅವ್ರು ಹೇಳೋದು. ನಾನು ಬಿಡದಿಗೆ ಬರಲ್ಲ ಅಂತ ಇವ್ರು ಹೇಳೋದು, ವಿಧಾನಸೌಧಕ್ಕೆ ನಾನು ಬರಲ್ಲ ಅಂತ. ಹಿಂಗೆ ಇವರು ಎಸ್ಕೇಪಿಂಗ್ ಮೈಂಡ್ ಸೆಟ್ ಅನ್ನೋ ತರದ್ದು ಇದು. ಅವ್ರಿಗೆ ಇಷ್ಟ ಇಲ್ಲ ಮಾತಾಡಕ್ಕೆ, ಸುಮ್ಮನೆ 4 ಜನರಿಗೆ ತೋರಿಸ್ಕೊಳಕ್ಕೆ, ಮಾಧ್ಯಮಗಳಿಗೆ ತೋರಿಸ್ಕೊಳಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ಕೊಳ್ಳೋದು. ಇಲ್ಲ ಕುಮಾರಣ್ಣ ಕರೆದ್ರು, ಕುಮಾರಣ್ಣ ರೆಡಿ ಇದ್ದಾರೆ ಮಾತಾಡಕ್ಕೆ, ಶಿವಕುಮಾರ್ ಅವ್ರು ಬರ್ಲಿಲ್ಲ ಅಂತ ಯಾಕೆ ಹೇಳಿಸ್ಕೋಬೇಕು ಅನ್ನೋದು ಇವರೇ ಒಂದು ಪತ್ರ ಬರೆದು ವಿಧಾನಸೌಧಕ್ಕೆ ಬನ್ನಿ ಅಂತ. ಮುಖ್ಯಮಂತ್ರಿಗಳು ಅವರ ಕಚೇರಿಗೆ ಆಹ್ವಾನ ಕೊಡೋದಿದೆಯಲ್ಲ, ಅದು ಸೌಜನ್ಯಕ್ಕಾದ್ರೂ ಕುಮಾರಣ್ಣ ಬರ್ಬೇಕು ಅಲ್ಲಿಗೆ. ಯಾಕಂದ್ರೆ ಅವರು ಕೂಡ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವ್ರು, ಕೇಂದ್ರದ ಮಿನಿಸ್ಟರ್ ಆಗಿರುವಂತವ್ರು. ಆಸ್ ಎ ಯೂನಿಯನ್ ಮಿನಿಸ್ಟರ್ ಅವ್ರು ಬಂದ್ರೆ ತಪ್ಪೇನಿದೆ ವಿಧಾನಸೌಧಕ್ಕೆ? ಬಿಡದಿಗೆ ಬನ್ನಿ ಅಂತ ಯಾಕೆ ಕರಿಬೇಕು? 1 ಪಾಯಿಂಟ್. ಓಕೆ, ಬಿಡದಿಗೆ ಡಿ ಕೆ ಶಿವಕುಮಾರ್ ಹೋದ್ರೆ ತಪ್ಪೇನಿದೆ? ಅವ್ರದೇ ಜಿಲ್ಲೆ ಅಲ್ವಾ ಇವರಿಬ್ರು? ಓಕೆ, ಹಂಗಾಗಿ ಇವರಿಬ್ರು ಈ ರೀತಿ ಹಗ್ಗ ಜಗ್ಗಾಟ ಇದೆಯಲ್ಲ, ಈ ರೀತಿ ಬಿಡದಿ ಬಡದಾಟ, ಹಗ್ಗ ಜಗ್ಗಾಟ ಅನ್ನೋದು ಇದೆಯಲ್ಲ, ಈ ಸುಮ್ಮನೆ ಇವರಿಬ್ರು ಅಂದ್ರೆ ಜನರ ಕಣ್ಣೀರನ್ನ ಒರೆಸೋ ಥರ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಟ್ಟರೆ ಇವರು ನಿಜವಾಗಿಯೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ನಿಶ್ಚಿತ. ಜೊತೆಗೆ ಸರ್, ಇಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಟ್ರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನಮ್ಗಿರುವಂತಹ 30 ಎಕರೆ ಏನಿದೆ ಅದನ್ನು ಕೂಡ ಬಿಟ್ಕೊಡ್ತೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅಲ್ಲಿ ಹಾಸ್ಪಿಟಲ್ ಸ್ಕೂಲೋ ಏನಾದ್ರು ಕಟ್ಕೊಳ್ಳಿ ಅಂತ ಹೇಳಿ. ಸರ್ಕಾರ ಕೂಡ ಅದನ್ನ ಯಾಕೆ ಹಠ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಇದೆ. ಈಗ ನೋಡಿ, ನಿಖಿಲ್ ಮೊನ್ನೆ ಏನ್ ಹೇಳಿದ್ರು, 30 ಎಕರೆ ಇದೆ ನಮ್ದು ಬಿಟ್ಕೊಡ್ತೀವಿ ಅಂತ. ನೆನ್ನೆ ಕುಮಾರಣ್ಣ ಮತ್ತೊಂದು ಹೇಳಿದ್ರು, 30 ಎಕರೆ ಇಲ್ಲ, ಅವನ ಹೆಸರಲ್ಲಿ 5 ಎಕರೆ ಇದೆ, ಅದನ್ನ ಬೇಕಾದ್ರೆ ಬಿಟ್ಕೊಡ್ತಾನ ಅವನು ಅಂತ. ಆಯ್ತಾ? ಈ ಕುಮಾರಣ್ಣಗೆ ಏನಾಗ್ಬಿಡಿದೆ ಇತ್ತೀಚೆಗೆ, ಅವ್ರದ್ದು ಆಸ್ತಿ ಎಷ್ಟಿದೆ,
ಅವರ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಆಸ್ತಿ ಎಷ್ಟಿದೆ, ಅದನ್ನ ಬಿಟ್ರೆ ಇವರು ಮಗನ ಆಸ್ತಿ ಎಷ್ಟಿದೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅದೆಲ್ಲವನ್ನ ಅವರು ಮರೆತು ಬಿಟ್ಟಿದ್ದಾರೆ, ಅಥವಾ ಹೆಚ್ಚಿಗೆ ಇದೆ ಕಡಿಮೆ ಇದೆ ಅಂತ ಏನಾದ್ರೂ ಅವ್ರು ಅಂದ್ಕೊಂಡಿದಾರ ಗೊತ್ತಿಲ್ಲ. ಈ ತರ ಇದ್ದಾಗ ಅವ್ರವ್ರ ಆಸ್ತಿ ಎಷ್ಟಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ, ಕುಮಾರಸ್ವಾಮಿ ತಿಳ್ಕೊಳ್ಳಿ, ನಿಖಿಲ್ ಅವರು ತಿಳ್ಕೊಳ್ಳಿ. ನಿಖಿಲ್ 30 ಎಕರೆ ಕೊಡ್ತೀವಿ ಅಂತಾರೆ, ಇವರು ಇಲ್ಲ 5 ಎಕರೆ ಇದೆ ಅಂತಾರೆ. ಈ ಗೊಂದಲಗಳಿವು. ಅವ್ರ ಕುಟುಂಬದಲ್ಲೇ ಎಷ್ಟು ಗೊಂದಲಗಳಿದ್ದಾಗ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟು ಗೊಂದಲಗಳಿರ್ತವೆ ಅಲ್ವಾ? ಹಾಗಾಗಿ ಅವ್ರ ಕುಟುಂಬದ ಗೊಂದಲಗಳನ್ನ ಫಸ್ಟ್ ಬಗೆಹರಿಸ್ಕೊಂಡು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಯುದ್ಧವನ್ನು ಸಾರಬೇಕು. ರೈತರ ವಿಚಾರದಲ್ಲಿ ಇವರು ಹಿಂದೊಂದು ಮುಂದೊಂದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ರೈತರ ಹೆಸರು ಹೇಳಿ ಗೆದ್ದು ಬರುವಂತಹ JDS, ರೈತರ ಮಕ್ಕಳ ಪಕ್ಷ ಅಂತ ಹೇಳಿ ಗೆದ್ದು ಬರುವಂತಹ JDS, ರೈತರಿಗೆ ಸಂಕಷ್ಟ ಅಂತ ಬಂದಾಗ ಈ ರೀತಿ ಡಬಲ್ ಗೇಮ್ ತರ ಆಟ ಆಡೋಕ್ಕಾಗೋದಿಲ್ಲ, ರೈತರಿಗೆ ಬೆನ್ನು ತೋರಿಸಿ ಹೋಗೋಕ್ಕಾಗೋದಿಲ್ಲ, ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿ ಅವರ ಒಂದು ವರ್ತನೆಯನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಫಸ್ಟ್ ಅವ್ರ ಕುಟುಂಬದಲ್ಲಿ ಏನೇನು ಗೊಂದಲಗಳಿದಾವೆ ಸರಿಪಡಿಸ್ಕೊಂಡು ಅಲ್ಲಿ ಎಷ್ಟು ಇವ್ರದ್ದು ಎಷ್ಟು ಎಕರೆ ಜಮೀನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬಕ್ಕೆ ಸಂಬಂಧಿಸಿದ್ದು ಎಷ್ಟು ಎಕರೆ ಜಮೀನಿದೆ, ಎಷ್ಟು 100 ಎಕರೆ ಜಮೀನಿದೆ. ಅದೇ ರೀತಿ HD ಕುಮಾರಸ್ವಾಮಿ, ನಿಖಿಲ್ಲು, ಅನಿತಕ್ಕ, ದೇವೇಗೌಡರು, ರೇವಣ್ಣನ ಮಕ್ಕಳು, ಅವ್ರಿಗೆ ಸಂಬಂಧಿಸಿದವರು, ಅವರ ಸಂಬಂಧಿಕರು, ಅವರೆಲ್ಲರ ಹೆಸರಿಗೂ ಎಷ್ಟು ಎಕರೆ ಇದೆ ಅಥವಾ ಎಷ್ಟು 100 ಎಕರೆ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಅವರು ತಿಳ್ಕೊಂಡ ಮೇಲೆ ಹೋರಾಟಕ್ಕೆ ಬಂದರೆ ಅದಕ್ಕೊಂದು ಅವರು ಲಾಜಿಕಲಿ ಒಂದು ಎಂಡನ್ನು ಅನ್ನೋದನ್ನು ಪಡಿಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ.